ಸರ್ ಈಗ ತಮ್ಮನವರನ್ನ ಅಂಬಾಸಿಡರ್ ಮಾಡೋದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕೆ ಪರಭಾಷೆಯ ನಟಿಯನ್ನ ಆಯ್ಕೆ ಮಾಡಿ ನಮ್ಮಲ್ಲೇ ಇದಾರಲ್ವಾ ಅಂತ ಮಾತಾಡಿದ್ದಾರೆ. ಮತ್ತೆ ನಾವು ಮಾತಾಡೋದು ಅವಶ್ಯಕ. ಓಕೆ, ನೀವು ಹೇಳಿ ಸರ್, ನೀವು ಯಾವ ತರ ಏನು ಯಾವ ಹಿನ್ನೆಲೆಯಲ್ಲಿ ಅವ್ರನ್ನ, ಯಾಕಂದ್ರೆ ಸರ್ ಪ್ರತಿಯೊಂದನ್ನು ಕೂಡ ಸಚಿವರು ಎಲ್ಲದನ್ನು ನಿರ್ಧಾರ ಮಾಡೋದಿಲ್ಲ ಅಲ್ವಾ ಸರ್, ತಮ್ಮ ಕೈಯಲ್ಲೂ ಕೂಡ, ಯಾಕಂದ್ರೆ ತಾವೇ ಇದ್ರ MD ಇದ್ದೀರಾ, ಏನು ಎಂತು ಯಾಕೆ ಇವ್ರನ್ನ ಆಯ್ಕೆ ಮಾಡಿದಿರ ಅಂತ ತಾವು ಹೇಳ್ಬೋದಲ್ಲ ಸರ್? ಒಂದು ಜಾಗತಿಕ ಮಟ್ಟದಲ್ಲಿ ಬೆಳೀತಾ ಇರತಕ್ಕಂತಹ ಒಂದು ಸಂಸ್ಥೆ ಆಗಿದೆ. ಕಳೆದ ವರ್ಷ ನಾವು FMCG ಕಂಪನಿಗಳಲ್ಲಿ ಹೈಯೆಸ್ಟ್ ಗ್ರೋತ್ ಅನ್ನು 14-15% ಗ್ರೋತ್ ಅನ್ನು ಹೊಂದಿದ್ದೀವಿ. ಮೈಸೂರು ಸ್ಯಾಂಡಲ್ ಸೋಪು ಓವರಾಲ್ 2000 ಕೋಟಿ 1785 ಕೋಟಿಯಲ್ಲಿ ಕೇವಲ 18% ಕರ್ನಾಟಕದಲ್ಲಿದೆ. ನಾನು ಕನ್ನಡ ನೆಲ ಜಲ ಭಾಷೆಯನ್ನು ಗೌರವಿಸ್ತೀವಿ, ಅದನ್ನು ಉಳಿವಿಗಾಗಿ ನಾವು ಯಾವಾಗಲೂ ಬದ್ಧರಾಗಿದ್ದೀವಿ. ಬಟ್ ಮಾರುಕಟ್ಟೆಯ ಒಂದು ಸ್ಟ್ರಾಟಜಿ ಇಟ್ಕೊಂಡು ನೋಡಿದಾಗ ನನಗೆ ಕೇವಲ 2% ನಾರ್ತ್ ಮತ್ತು ನಾರ್ತ್ ಈಸ್ಟು ಮತ್ತು ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ನಾನು ಬೆಳವಣಿಗೆ ಮಾಡಬೇಕಾಗಿದೆ. ಗ್ಲೋಬಲ್ ಪ್ಲಾಟ್ಫಾರ್ಮದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನ್ನನ್ನು ಹೆಜ್ಜೆ ಗುರುತನ್ನು ಇಡಿಸಬೇಕಾಗಿದೆ. ಈ ರೀತಿಯಾದಾಗ ಪಾನ್ ಇಂಡಿಯಾ ಬೇಸಸ್ನ ನಾವು ಒಂದು ಫೇಸ್ನ ಹುಡುಕಿ ಒಂದು ಕಮಿಟಿ ಮಾಡಿ ಒಂದು ಹಿಂದೂಸ್ತಾನ್ ಯೂನಿಲಿವರ್ ಕಂಪ್ನಿಯಲ್ಲಿ ಟೆಕ್ನಿಕಲ್ ಅಡ್ವೈಸರ್ ಆಗಿರ್ತಕ್ಕಂಥ ಈ ರಜನಿಕಾಂತ್ ಅನ್ನೋರು ಸನ್ಮಾನ್ಯ ಸಚಿವರು ಮತ್ತು ಸನ್ಮಾನ್ಯ ಚೇರ್ಮನ್ ಅವರ ಗಮನಕ್ಕೆ ತಂದು ಸರ್ಕಾರದ ಅನುಮೋದನೆ ತಗೊಂಡು ನಾವು ರಾಯಭಾರಿಯನ್ನಾಗಿ ಮಾಡಿದ್ದೀವಿ. ಇದರ ಉದ್ದೇಶ ಏನಾಗಿದೆಯಪ್ಪ ಅಂತಂದರೆ, ಇದನ್ನು ಮಾಡೋಕ್ಕಿಂತ ಮುಂಚೆ ನಾವು ಕನ್ನಡಿಗರಾದಂತಹ ಬೇರೆ ನಮ್ಮ ರಶ್ಮಿಕಾ ಮಂದಣ್ಣ ಇರ್ಬೋದು, ಪೂಜಾ ಹೆಗಡೆ ಇರ್ಬೋದು, ಬೇರೆ ನಟಿಯರ ಬಗ್ಗೆ ನಮಗೆ ಗೌರವ ಉಂಟು. ಅವರು ಈಗ ಆಲ್ರೆಡಿ ಎಂಗೇಜ್ ಆಗಿರೋದ್ರಿಂದ, ಅವ್ರು ಆಲ್ರೆಡಿ ಬೇರೆ ಬೇರೆ ಬ್ರ್ಯಾಂಚಲ್ಲಿ ಎಂಗೇಜ್ ಆಗಿರೋದ್ರಿಂದ ಇವರು ನಮಗೆ ಎಲ್ಲ ಸಿಕ್ಕಾಗ ಇವರು ಕೂಡ ಒಂದು ಫ್ಯಾನ್ ಬೇಸ್ 2.8 crore ಫ್ಯಾನ್ ಬೇಸ್ ಇದೆ, ಫೇಸ್ ವ್ಯಾಲ್ಯೂ ಇದೆ, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ತಂದೆ ಆದ ಫಾಲೋವರ್ಸ್ ಇದ್ದಾರೆ. ಇವ್ರನ್ನ ಚೂಸ್ ಮಾಡಿ ಮಾಡಬೇಕು ಅಂತ ಹೇಳಿ ಒಂದು ಕನ್ಕ್ಲೂಷನ್ಗೆ ಬಂದಿದೆ. ಅಂದ್ರೆ ನಟಿಯರೇ ಬೇಕಾಗಿಲ್ಲ ಸರ್, ಕನ್ನಡದ ನಟಿಯರು ಯಾರು ಅಂದ್ರೆ ರಶ್ಮಿಕಾ ಮಂದಣ್ಣ ಎಲ್ಲ ಈಗ ಮತ್ತೆ ಪ್ಯಾನ್ ಇಂಡಿಯಾ ಅಂತ ಆಗಿದ್ದಾರೆ ಕರ್ನಾಟಕ. ಹೌದು, ನಾವು ಪೂಜಾ ಹೆಗಡೆ ಅವ್ರನ್ನ, ಆಮೇಲೆ ಇವ್ರನ್ನ ದೀಪಿಕಾ ಪಡುಕೋಣೆ ಅವ್ರನ್ನ, ಆಮೇಲೆ ಶ್ರೀಲೀಲಾ ಅವ್ರನ್ನ, ಈ ರೀತಿ 4-5 ಜನನ ನಾವು ಏನಂದ್ರು ಸರ್? ಅಲ್ಲ, ಅವರು ಈಗ ಆಲ್ರೆಡಿ ಬಿಸಿ ಆಗಿರೋದ್ರಿಂದ ಬೇರೆ ಬೇರೆ ಇದರಲ್ಲಿ ಸೈನ್ ಮಾಡಿದ್ರೆ ಸರ್ ನೀವು ಎಲ್ಲರನ್ನೂ ಕೂಡ? ಏನಂದ್ರು ಸರ್? ಅಲ್ಲ, ಅದೇ ಅವರು ಆಲ್ರೆಡಿ ಬೇರೆ ಕಡೆ ಎಲ್ಲ ಸೈನ್ ಮಾಡಿರೋದ್ರಿಂದ ಇದನ್ನ ನಾವು ಇವ್ರನ್ನ ಸೆಲೆಕ್ಟ್ ಮಾಡ್ತೀವಿ. ಅದೇ ಅವರು ಫ್ಯಾನ್ ಬೇಸು, ಅವರು ಏನಿಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಏನು ಆಕ್ಟಿವ್ ಇದ್ದಾರೆ, ಅವ್ರು ಏನು ಫಾಲೋವರ್ಸ್ ಇದ್ದಾರೆ, ಇವನ್ನೆಲ್ಲ ಗಣನೆಗೆ ತಗೊಂಡು ನಾವು ಸರ್ ನಂದಿನಿಗೆ ಅವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಾಗ ಪರಭಾಷೆಯ ನಟಿಯನ್ನ ಆಯ್ಕೆ ಮಾಡಿದ್ರೆ ತಮನ್ನಾ ಅವರನ್ನ ಹೋಪ್ ಬಳಸೋದನ್ನ ಬಿಟ್ಬಿಡ್ತೀವಿ ಅಂತ ಕನ್ನಡಿಗರು ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಇದು ಎಫೆಕ್ಟ್ ಅಲ್ವಾ ಮೇಡಮ್? ಕನ್ನಡಿಗರು ಯಾವಾಗಲೂ ನಮ್ಮನ್ನ ಕೈ ಹಿಡ್ಕೊಂಡು ಎಲ್ಲ ಬೆಳೆಸಿದ್ದಾರೆ. ಇದು 90% ಜಾಬ್ನ ಕನ್ನಡಿಗರಿಗೆ ಕೊಟ್ಟಿದೆ. ಇನ್ನೊಂದು ಫ್ಯಾಕ್ಟ್ರಿ ಎಲ್ಲ ಬಿಜಾಪುರದಲ್ಲಿ ಬರ್ತಾ ಇದೆ, ERP ಬರ್ತಾ ಇದೆ, ಹೊಸ ಮಿಷನ್ ಬರ್ತಾ ಇದೆ. ಇದೆಲ್ಲರೂ ಕನ್ನಡಿಗರ ಸೇವೆ ಮಾಡೋಕ್ಕಂತ ಮಾಡಿದೆ. ಹಿಂದಿನ ವರ್ಷ 22-23ರಲ್ಲಿ ಇದ್ದಂಥ 180 ಕೋಟಿ ಲಾಭ ಅದೇ ಮಿಷನ್ನು ಅದೇ ಜನರನ್ನ ಇಟ್ಕೊಂಡು ನಾವು ಈ ವರ್ಷ 415 ಕೋಟಿ ಮಾಡಿದ್ದೀವಿ. ಇದೆಲ್ಲ ಕನ್ನಡಿಗರ ಸಾಧನೆ, ಇದೆಲ್ಲ ಪ್ರತಿಯೊಬ್ಬ ಕನ್ನಡಿಗರ ಸಾಧನೆ. ಇಲ್ಲಿರ್ತಕ್ಕಂಥ ಎಲ್ಲ ಎಂಪ್ಲಾಯೀಸ್ಗಳಲ್ಲಿ 90% ಕನ್ನಡಿಗರೇ. ಸೊ ಕನ್ನಡಿಗ ಎಂಪ್ಲಾಯ್ಮೆಂಟ್ ನಾವೆಲ್ಲ ಕೊಡ್ತಾ ಇದ್ವಿ. ಈಗ ಇನ್ನೊಂದು ಫ್ಯಾಕ್ಟ್ರಿನ ಉತ್ತರ ಭಾಗಕ್ಕೆ ತೊಗೊಂಡು ಹೋಗ್ತಾ ಇದೀವಿ. ಸೊ ರೀಸನಲ್ ಇಂಬ್ಯಾಲೆನ್ಸಸ್ನ ಅವಾಯ್ಡ್ ಮಾಡೋಕ್ಕೆ, ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿನ ಕೊಡೋಕ್ಕೆ ಮತ್ತು ಕನ್ನಡಿಗರ ಹೆಗ್ಗುರುತಾಗಿ ಇದನ್ನು ಜಾಗತಿಕ ಮಟ್ಟದಲ್ಲಿ ಈ ಗುರುತಿಸೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಮೇಡಮ್. ಇವು ನಾವು ಮಾಡ್ತಕ್ಕಂಥ ಡೆವಲಪ್ಮೆಂಟ್ ಕಾರ್ಯಕ್ರಮದಲ್ಲಿ ಇದು ಒಂದಾಗಿದೆ ಹೊರತು ಎಂದೂ ನಾವು ಅಥವಾ ಈ ಸರ್ಕಾರ ಅಥವಾ ಈ KSBL ಸಂಸ್ಥೆ ಕನ್ನಡಿಗರಿಗೆ ಅಗೌರವ ತೋರುವಂಥ ಪ್ರಶ್ನೆಯೇ ಇಲ್ಲ. ಕನ್ನಡದ ನೆಲ ಜಲ ಉಳಿವಿಗಾಗಿ ನಾವು ಸದಾ ಅವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ ಮೇಡಮ್. ಅದರಲ್ಲಿ ಚೇರ್ಮನ್ ಇದ್ದಾರೆ ಮತ್ತು ಮಿನಿಸ್ಟರ್ ಸಾಹೇಬ್ ಇದ್ದಾರೆ. ಮುಂದೆ ಅವರು ಏನು ಈ ನಿರ್ಧಾರ ತಗೊಳ್ತಾರೆ. ಏನಾದರೂ ಪ್ರತ್ಯೇಕ ಮೀಟಿಂಗ್ ಮಾಡುವಂಥದ್ದು ಆ ಥರದ್ದು ಏನಾದರೂ ಅಲ್ಲ, ಈಗ ಬೆಳಿಗ್ಗೆ ನಾವು ಹೋಗಿ ನಾವೆಲ್ಲ ಬೇರೆಯವ್ರ ಜೊತೆಗೆಲ್ಲ ಮಾತಾಡಿದ್ದೀವಿ. ಈಗ ತಾವು ಕೂಡ ಹೇಳ್ತಾ ಇದ್ರಿ ಉತ್ತರ ಭಾರತದ ಯಾರೋ ಅಧಿಕಾರಿ ತಮನ್ನಾ ಅವರನ್ನ ನೇಮಕ ಮಾಡಬಹುದು ಅಂತ ಹೇಳಿದ್ರು ಅಂತ. ಉತ್ತರ ಭಾರತದಕ್ಕಲ್ಲ, ನಮ್ಮ ಹಿಂದೂಸ್ತಾನ್ ಯೂನಿಲಿವರ್ ನಮ್ಮ ಸಂಸ್ಥೆಗೆ ಟೆಕ್ನಿಕಲ್ ಅಡ್ವೈಸರ್ ಟೀಮ್ ಅವರು, ನಾವು ಎಲ್ಲಿಯವರು ಸರ್? ಅವರು ಇಲ್ಲಿಯವರೇ. ಅವರು ರಜನಿಕಾಂತ್ ಅಂತ ಹೇಳಿ ಇದು ಕನ್ನಡಿಗ ಒಂದೇ. ಸೊ ನಮ್ಮ ಟೀಮ್ ಅವ್ರನ್ನ ರೆಕಗ್ನೈಸ್ ಮಾಡಿ ಐಡೆಂಟಿಫೈ ಮಾಡಿರೋದು. ಇದು ಜಾಗತಿಕ ಮಟ್ಟದಲ್ಲಿ ಬೆಳೆಯಕ್ಕೋಸ್ಕರ ಇದನ್ನ ಮಾಡಿದ್ವಿ ಹೊರತು ಬೇರೆ ಯಾವತ್ತು ನಂದಿನಿ ಹಾಲು ಜಾಗತಿಕ ಮಟ್ಟದಲ್ಲಿ ತುಂಬಾ ಬೆಳೆದಿದೆ. ಅಣ್ಣವ್ರೆ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು. ಅಣ್ಣವ್ರು ಇದ್ದಂತದ್ದೇ ಅಷ್ಟು ದೊಡ್ಡದಾಗಿ ಬೆಳೆದಿರುವಂತದ್ದು ಸೋಪ್ ಇದಕ್ಕಿಂತ ದೊಡ್ಡದಾಗಿ ಬೆಳೆಯುತ್ತೆ ಅಂತ ಅನ್ಸಲ್ಲ. ನಮ್ಮವ್ರು ಯಾರು ಇರ್ಲಿಲ್ವ ಸರ್? ಕನ್ನಡದ ನಟ ನಟಿಯರು ಯಾರು ಇರಲಿಲ್ಲ. ತಮ್ಮನ್ನ ಅವ್ರು ಕರ್ಕೊಂಡ್ ಬಂದಿದ್ದೆ, ಬ್ರ್ಯಾಂಡ್ ಅಂಬಾಸಿಡರ್ ಆಗಿದೆ. ಇದು ಜಾಗತಿಕ ಮಟ್ಟದಲ್ಲಿ ಬೆಳೆದು ಬಿಡುತ್ತೆ ಅಂತ ತಮಗೆ ಅನ್ನಿಸ್ತಿದೆಯಾ? ಪ್ರಯತ್ನ ಅಷ್ಟೇ.
ಇದು ಒಂದು ಪ್ರಯತ್ನ ಸರ್. ಪ್ರಯತ್ನ ನಮ್ಮವ್ರನ್ನ ಇಟ್ಕೊಂಡೇ ಮಾಡ್ಬೋದಿತ್ತಲ್ಲ ಸರ್. ಅಲ್ಲ, ಅದೇ ನಮ್ಮವ್ರನ್ನ ಈಗ ಸೆಲೆಬ್ರಿಟೀಸ್ನ ನಮ್ಮವ್ರನ್ನ ಪಾನ್ ಇಂಡಿಯಾ ಇರೋರ್ನ ಅಪ್ರೋಚ್ ಸರ್ ಯಾರಿಲ್ಲ ಸರ್ ಪಾನ್ ಇಂಡಿಯಾ ನಮ್ಮಲ್ಲಿರೋಂಥವ್ರು ಯಾರ್ಯಾರು ಇಲ್ಲ ಸರ್. ಯಶ್ಗಿಂತ ದೊಡ್ಡ ಪಾನ್ ಇಂಡಿಯಾ ದೊಡ್ಡ ನಟ ಬೇಕಾ ಸರ್? ತಮನ್ನ ಯಶ್ಗಿಂತ ದೊಡ್ಡ ಸೆಲೆಬ್ರಿಟಿನೇ ಸರ್. ಆಕ್ಟ್ರೆಸ್ ನ ನಾನು ಹೆಣ್ಮಕ್ಳಲ್ಲಿ ಯಾರು ಇಲ್ವಾ ಸರ್? ರಶ್ಮಿಕಾ ಮಂದಣ್ಣ ಇಲ್ವಾ ಸರ್? ಶ್ರೀಲಂಕಾ ಇಲ್ವಾ ಸರ್? ಅವ್ರನ್ನ ಪೂಜೆ ಮಾಡಿದಾಗ ಆಲ್ರೆಡಿ ದೇ ಆರ್ ಎಂಗೇಜ್ಡ್ ಇದ್ದಾರೆ ಇವ್ರು 3 ಜನಕ್ಕೂ. ಹೌದು. ಹೌದು ಮೇಡಮ್, ಅವ್ರು ಅಪ್ರೋಚ್ ಮಾಡಿ ಹೇಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.